ಯಾಕೋ ನಂಗೆ ಸಖತ್ ಭಯ ಆಗ್ತಿದೆ ಕಣೋ. ಬದುಕಲ್ ಭಯ ಇರ್ಬೇಕು, ಭಯನೇ ಬದುಕಲ್ಲ. ಲೋ, ಆ ಪಾಗಲ್ ಚೆನ್ನ ಯಾರಂತ ಗೊತ್ತಾ ನಿಮ್ಗೆ? ಯಾರೋ ರಾಮಚಂದ್ರನ್ ಮಗನ? ಸಾಕ್ ಸುಮ್ನಿರೋ. ಮತ್ತೆ ಅವ್ರು ನಮ್ಮನ್ನ ಹುಡುಕೋ ಬಂದ್ರೆ ಮೊದ್ಲೇ ಅವ್ರ ರೌಡಿಗಳು. ಏಯ್, ಹೊಡ್ದವ್ ನಾನು, ನನ್ಗೆ ಟೆನ್ಷನ್ ಇಲ್ಲ. ನೀನ್ ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದ್ಯಾ? ತೋರ್ಸು, ನಮ್ಮನ್ನೇ ತೋರ್ಸು. ಹುಡ್ಕೊಂಡ್ ಬಂದ್ರೆ ಹೋಗ್ ಸುಸು ಮಾಡಿ ಮಲ್ಕೋಗು. ಆಯ್ತು, ಬರ್ತೀನಪ್ಪ. ಬರ್ಲಾ ಬಾಯ್? ನಡಿ. ಈಗ್ಲೇ ಕೊಡ್ತೀಯ ಕಾಸ್ನ? ಈಗ್ಲೇ ಪ್ರಪೋಸ್ ಮಾಡ್ಬಿಡು. ದುಡ್ಡು ಕೊಟ್ಟು ಪ್ರಪೋಸ್ ಮಾಡೋದು ಡೌಗಲ್ಲ ಕಣೋ, ಮತ್ತೆ ಮ್ಯಾಟ್ರಿಗೆ. ನಡಿ. ಏನನಿ ಇಷ್ಟೊತ್ತಲ್ಲಿ? ಅದು ದುಡ್ಡು. ಹೇ, ಏನಿದು? ಏನಿಲ್ಲ ಬಿಡು, ತಗೋ ದುಡ್ಡು. 15,000 ಇದೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಏನಿದು? 10 rupees, 20 rupees? ಹೇ, ವಾಟ್ ಇಸ್ ದಿಸ್? ಇಂಡಿಯನ್ ಕರೆನ್ಸಿ ತಾನೆ? ಅದು ನನ್ನ ಫ್ರೆಂಡ್ ಟೆಂಟಲ್ ಕೆಲಸ ಮಾಡ್ತಾನೆ, ಅವನ ಹತ್ರ ಇಸ್ಕೊಂಬಂದೆ. ಕೋಟಾ ನೋಟಂತೂ ಅಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ಯಪ್ಪ, ಅಪ್ಪ, ಅಪ್ಪ, ನಿನ್ ಮಗ ಏನೋ ಸಾಧ್ಯನೇ ಇಲ್ಲ. ನೀನ್ ಶತ್ರು, ನನ್ ಶತ್ರು. ಪೊಲೀಸರು ನಾನೇ ಒಬ್ಬರ ಮೇಲೆ ಒಂದಿವಸ ಕೈ ಮಾಡಿಲ್ಲ, ಅಂತದ್ರಲ್ಲಿ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಯಲ್ಲೋ. ಆ ಪಾಗಲ್ಸನ ಯಾರು ಗೊತ್ತೇನೋ? ತನ್ನ 17ನೇ ವಯಸ್ಸಿಗೆ 2 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಂಡ ರೌಡಿ ಶೀಟ್ರು. ಅವ್ರ ಅಣ್ಣ ಯಾರು ಗೊತ್ತೇನೋ? ಬಬ್ಲು ಚಂದ್ರ. ಬಬ್ಲು ಚಂದ್ರ ಯಾರು ಗೊತ್ತೇನೋ? ಕ್ಯಾಟ್ ಮಾದೇವ್ ಅವ್ನ್ ಪಾಮ ಇದ್ದ. ಕ್ಯಾಟ್ ಮಾದೇವ್ ಯಾರು ಗೊತ್ತೇನೋ? ಮಾಪಿಗೌಡ ಶಿಷ್ಯ. ಮಾಪಿಗೌಡ ಯಾರು ಗೊತ್ತೇನೋ? ಕೋರಿ ಪಾಳ್ಯದ ಕೌನ್ಸಿಲರ್. ಅಷ್ಟೇ ತಾನೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಲ್ಲ? ಸುಮ್ನೆ ನೀನು. ಈ ತರ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೊಂಬೇಡ. ಈ ತರ ಕೌನ್ಸಿಲರ್ಗಳು 501 ಜನ ಇರ್ತಾರೆ ಬೆಂಗಳೂರಲ್ಲಿ. ಹುಟ್ಟಾಳ 500 ಜನ ತೂಕ ಒಂದಾರಿ. ಮಾಪಿಗೌಡನ್ ತೂಕ ಒಂದು ಕಣೋ. ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ ನ ದತ್ತ ಕಂಡ್ರೆ ಕಿರಾತ್ಕ ಅವನು. ಇಡೀ ರೌಡಿಸಂ ಜಗತ್ನ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಚಂಡ ಆಡ್ತಂಗ ಆಡ್ತಾನ ಅವನು. ಅದಕ್ಕೇನೀಗ ಅಂತ ಹುಡುಗನ್ ಯಾಕೆ ಕೊಡ್ದೆ? ಅವನೇ ಫಸ್ಟ್ ಹೊಡೆದಿದ್ದು. ಅಂತ ಜಾಗಕ್ಕೆ ಯಾಕೆ ಹೋಗಿದ್ದೆ? ಮದುವೆಗೆ ಹೋದನು ಮರ್ಯಾದೆಗೆ ವಾಪಸ್ ಬರೋದ್ ಬಿಟ್ಟು ಕುರ್ತಾ ಇಸ್ಪೀಡ್ ಜಾಗಕ್ಕೆ ಹೋಗಿದ್ದು ನಿನ್ ತಪ್ಪು. ಅವ್ರು ಸವಾಸ ಮಾಡಿದ್ದು 2ನೇ ತಪ್ಪು. ಅವನ ಕೆಣಕಿದ್ದು 3ನೇ ತಪ್ಪು. ಅವನ ಮೇಲೆ ಕೈ ಮಾಡಿದ್ದು 4ನೇ ತಪ್ಪು. ಬೇಕಾದ್ರೆ ನೀನ್ 100 ಹೊಡಿ, ನಾನು ಹೊಡ್ಸ್ಕೊಂತೀನಿ. ಆದ್ರೆ ಯಾರೋ 3rd ಕ್ಲಾಸ್ ಚಪ್ಪರ್ಗಳ ಹತ್ರ ಹೊಡ್ಸ್ಕೊಳ್ಳೋ ಡಮ್ಮಿ ಪ್ರಜೆ ಅಲ್ಲ ನಾನು. ಹೌದು, ನೀನ್ ಯಾಕ ಲೋಕಲ್ ನನ್ ಮಕ್ಳಿಗೆ ಈ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾಕೆಂದ್ರೆ ಅವ್ರು ಒಳ್ಳೆರಲ್ಲ ಕಣೋ. ಅವ್ರು ಮಾಡಿರೋ ಕೊಲೆ, ಸುಲಿಗೆ, ಅತ್ಯಾಚಾರಕ್ಕೆ ಲೆಕ್ಕ ಇಲ್ಲ ಕಣೋ. ಅವ್ರು ಎದುರಾಕೊಂಡ್ರೆ ಕೊಲೆ ಮಾಡಿ ಎಲ್ಲರಲ್ಲಿ ಎಷ್ಟು ಹೋಗ್ಬಿಡ್ತಾರೆ ಕಣೋ. ನಾನೇ ಎಷ್ಟೋ ಹೆಣಗಳನ್ನ ಎತ್ತಾಕಿದ್ರೆ ಕಣೋ. ನಿನ್ನ ಆ ಸ್ಥಿತಿ ನನ್ನ ಕೈ ನೋಡಕ್ ಆಗಲ್ಲ ಕಣೋ. ಸರಿ ಬಿಡು, ಇನ್ಮೇಲೆ ಅವ್ರ ತಂಟೆಗೆಲ್ಲ ಹೋಗಲ್ಲ. ಹಂಗಾರ ಬಾ ನನ್ ಜೊತೆ. ಎಲ್ಲಿಗೆ? ಮಾಪೇಗೌಡ್ರ ಪರಿಚಯ ಇದಾರೆ, ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಬರೋಣ. ನಾನಾ? ತಪ್ಪಾಯ್ತು ಅಂತಾನ? ಹೋಗಪ್ಪ ಸೈಡ್ಗೆ. ಅನಿಲ, ನಿಮ್ಮ ಅಪ್ಪನ್ ಮಾತು ಕೇಳೋ. ಯಾಕೋ ಬರ್ತಾ ಇಷ್ಟು ವರ್ಟ ಆಗ್ತಿದ್ಯಾ? ಅಮ್ಮ, ನಿನ್ನ ಗಂಡ್ ಮಗ ಅಂತ ತಾನೇ ಎತ್ತಿರೋದು. ಹೋಗಿ ಅವ್ನ ಯಾವನೋ ವೇಸ್ಟ್ ಬಾಡಿ ಮುಂದೆ ತಲೆ ತೆಗೆಸ್ಕೊಂಡು ನಿಂತ್ಕೋಬೇಕು ಅಂದ್ರೆ ಅದ್ರ ಬದಲು ಪ್ರಾಣ ಬಿಡೋದೇ ವಾಸಿ. ಹೇಳಿ ನಿಮ್ಮ ಯಜಮಾನ್ರಿಗೆ ಸ್ವಾಭಿಮಾನ ಇಟ್ಕೊಂಡು ಬದುಕ್ಬೇಕು ಅಂತ. ಇವನು ಉದ್ಧಾರ ಆಗೋ ಲಕ್ಷಣ ಕಾಣ್ತಿಲ್ಲ ಕಣೆ. ವನಜಾಕ್ಷಿ, ನೀನು ಒಳ್ಳೆ ಮಗನ ಇರ್ಲಿಲ್ಲ. ಇವನಿಂದ ನಮ್ಮ ಮನೆಗೆ ಒಳ್ಳೆ ಹೆಸರು ಬರೋದಿಲ್ಲ. ಯಾವ ದೇವ್ರನ್ನ ಕೇಳ್ಕೊಂಡು ನಡೆದೆ? ಅಯ್ಯೋ ಬಿಟ್ಬಿಡಿ, ಯಾಕಿಷ್ಟು ಟೆನ್ಷನ್ ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಅನಿ, ಹೇ ಪ್ರಿಯಾ, ನೀನ್ ಅಲ್ಲಿಗೆ ಹೋಗ್ತಾ ಇದ್ಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದ್ಯಾ? ಅಲ್ಲ ಪ್ರಿಯಾ, ಅದು ಜಸ್ಟ್ ಡೂ ವಾಟ್ ಐ ಸೇ. ಸರಿ. ಯಾವಾಗ್ಲೂ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಆರೋಗ್ಯ ಏನಾಗ್ಬೇಕು? ತಗೊಳ್ಳಿ, ತಿನ್ನಿ. ಸುಮ್ಮನೆ ಬಿಡ್ಬೇಕು, ನನಗೂ ಶಾಂತಿ ನೀರಾಕ್ ಬಿಡ್ಬೇಕು. ಬಾ, ಸಾರಿ ಕೇಳ್ತೀನಿ. ಗುಡ್. ಇದು ನನ್ ಮಗ, ಪೊಲೀಸ್ ಮಗ. ಎತ್ತಕ್ಕೆ ಆಮೇಲೆ ಬಂದಿದ್ದೀನಿ. ಬಾರ ನಾನಿದ್ದೀನಿ, ಬಾರ. ಅಪ್ಪ ಆದವ್ರಷ್ಟು ಬೇಡ್ಕೊಂಡ್ರು ಬಗ್ಲಿಲ್ಲ. ಅಮ್ಮನ್ ಮಾತ್ಗೂ ಕರಗ್ಲಿಲ್ಲ. ಅದ್ ಯಾವಳ ಬಣ್ಣ ಚಿಟ್ಟೆ ಬಂದ್ ಹೇಳಿದ ತಕ್ಷಣ ತಲೆ ಅಲ್ಲಾಡ್ಸ್ಕೊಂಡ್ ಹೊರಟೋದ್ನಲ್ಲ ಆಂಟಿ. ನಿಮ್ ಮಗ ಬರ್ತಾ ಅವಳು ಗುಲಾಮ ಆಗ್ತಿದ್ದಾನೆ. ಹುಷಾರು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯೋ. ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ. ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ. 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 ಮಾಮ, ಯಾರು ಹೇಳಿದ್ದು ಮಾಮ ವಜ್ರು ಮನಿ ಬದುಕಿಲ್ಲ ಅಂತ? ಬದುಕವ್ರೆ ಮಾಮ, ನಿನ್ ರೂಪದಲ್ಲಿ ಬದುಕವ್ರೆ.
ಲೇ ಕೊಳ್ಮಡ್ಕೆ ಮಾಮ ಹಾಕಿದ್ದು ಅಣ್ಣೋರ್ ಪಾರ್ಟು ನೀನ್ ಯಾಕೆ ವಜ್ರಮುನಿನ ಲಿಂಕ್ ಮಾಡ್ತೀಯಾ? ಒಳ್ಳೆ ಪಾರ್ಟ್ ಅನ್ನೋರ್ದಾದ್ರು ಸೀನ್ ವಿಲನ್ ತಾನೆ. ವಿಲನ್ ಅಂದ್ರೆ ವಜ್ರಮುನಿ, ವಜ್ರಮುನಿ ಅಂದ್ರೆ ವಿಲನ್. ಹೆಂಗೋ ಅವ್ರ ಸ್ಥಾನ ಖಾಲಿ ಐತೆ, ಮಾಮ ತುಂಬ್ಲಿ ಬಿಡು. ಕರೆಕ್ಟ್. ಕಂದಮ್ಗಳ ನನ್ ತಲೆ ಆಗಿರೋದು ಸಿನಿಮಾಗ್ ಸೇರಿ ವಜ್ರಮುನಿ ಆಗ್ಬೇಕು ಅಂತ ಅಲ್ಲ ಕಂಡ್ರಲ್ಲ, ರಾಜಕೀಯ ಕೇಳೋದು ಜಾವೇಗೌಡ ಅಂತಾರ ದೇಶ ಆಳ್ಬೇಕು ಅನ್ನೋದು. ಆಳ್ತ್ಯಾ ಬಿಡು ಮಾಮ, ಸಾಥ್ ಕೊಡಕ್ಕೆ ಇಡೀ ಸೈನ್ಯನೇ ಇಲ್ವಾ? ಆಡೋದೆ ಬಂದ್ರಲ್ಲ. ತರಲ್ಲ ನನ್ ಕಂಪ್ಯೂಟರ್ ಫೋನು. ಹಲೋ, ಹಾ ಹೇಳಯ್ಯ ಮಾಪ್ರಿ. ದಣೆ, ನಮ್ಮ ಅಪ್ಪ ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ದ, ರಾಜಕೀಯ ಹೊಲ್ಸು ಅಲ್ಲಿ ಇಟ್ಟಿದ್ದವ್ರನ್ನ ಹಿಡ್ಕೊಂಡ್ ಜಡಿತಾರೆ ಅಂತ. ಆದ್ರೂ ನಾನ್ ಕೇಳಲಿಲ್ಲ, ನಿಮ್ ಸಹವಾಸ ಮಾಡ್ಬಿಟ್ಟೆ. ಏನಾಯ್ತಯ್ಯ ಈಗ? ಇನ್ನೇನಾಗ್ಬೇಕು ಸ್ವಾಮಿ? ಮೇಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮಾಪಿಗೌಡ್ನಂತ ಮಾಪಿಗೌಡ್ನ ಕೌನ್ಸಿಲರ್ಗಿರಿಂದ ಉಚ್ಚಾಟನೆ ಮಾಡ್ಬಿಡೋದೆ. ಸ್ವಲ್ಪ ದಿನ ಕಾಯಿ, ಏನಾದ್ರು ಮಾಡೋಣಂತೆ. ಅಷ್ಟ್ರಲ್ಲಿ ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ರೋಡಿಗೆ ಬಂದ್ ಬಿದ್ದಿರ್ತದೆ. ಅದಕ್ಕೆ ಏನ್ ಮಾಡೋಣ ಅಂತ ಇದೀಯಾ? ನಾನೇನು ಮಾಡಕ್ಕಿಲ್ಲ. ನನ್ನ ಹುಡುಗರು, ನನ್ನ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಬೆಂಗಳೂರ್ನ ಬಂದ್ ಮಾಡ್ತೀವಿ ಅಂತ ಕುಂತವೆ. ಬಂದಂತೂ ಕರಿತೀವಿ. ಬೆಂಗಳೂರು ಮುಚ್ಚದೋ ಮುಚ್ಚಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಗೋರಿಪಾಳ್ಯ ಅಂತೂ ಮುಚ್ಚದೆ. ನನ್ನ ವರ್ಚಸ್ಸು, ನನ್ನ ಬೆಲೆ ಎಲ್ಲ ಉಳಿತದೆ. ಒಟ್ನಾಗ್ ನಾಳಿದ್ದಂತೂ ಬಂದ್ ಫಿಕ್ಸು. ಏ ಮಾಫಿ ಲೇ, ಇದ್ಯಾವಲ್ಲ ಪೇಸೆಂಟ್? ನಮ್ ಪಾಗಲ್ಲು ಯಾರೋ ಚೆನ್ನಾಗಿ ಟಿಂಕ್ರಿಂಗ್ ಮಾಡಿ ಕಳ್ಸಿರೋಂಗವ್ರೆ. ಮದುವೆಲಿ ಯಾರ್ಲಾ ಕೊಟ್ಟಿದ್ದು? ಪೊಲೀಸ್ ಕ್ವಾರ್ಟರ್ಸ್ ಹುಡುಗರು. ಆ ಒಂಡ್ರೆ ದೇವರಾಜ ಸತ್ ಮೇಲೆ ಕ್ವಾರ್ಟರ್ಸ್ ತಣ್ಣಗಾಗಿತ್ತಲ್ಲ. ಫೀಲ್ಡ್ ಹುಡುಗರಲ್ಲ, ಸೈಲೆಂಟ್ ಹುಡುಗರೇನೆ ಇಸ್ಪೀಟ್ ಗಲಾಟೆಲ್ ರೈಸ್ ಆಗಿ ಹೊಡೆದಿರೋದು. ಅಣ್ಣ ಡಾರ್ಲಿಂಗ್, ಎತ್ ಬಿಡ್ತೀನಿ ಅವನ್ನ. ಎತ್ಬಿಡು, ಎಲ್ರನ್ನೂ ಎತ್ಬಿಡು. ನನ್ ರಾಜಕೀಯ ಜೀವನವೇ ಹಾಳಾಗ್ ಹೋಗ್ಲಿ. ಅವನ್ನ ಮರ್ಡರ್ ಮಾಡೋರ್ಗು ಗಾಯ ಔಷಧಿ ಹಾಕಲ್ಲ ಅಂತ ಆಟ ಆಡ್ಕೊಂಡ್ ಕೂತವ್ನೆ. ಲೇ ಸೀನಾ, ಫೀಲ್ಡ್ ಹುಡುಗರ ಮೇಲೆ ಜಿತ್ಸಾಸಿ ನಾ ಬೇಡ ಅನ್ನೋದಿಲ್ಲ, ಆದ್ರೆ ಈ ಡೀಸೆಂಟ್ ಐಕ್ಲಿರ್ತಾವಲ್ಲ ಅವು ಒಂಥರ ವಿಚಿತ್ರ. ಈಗ ಇವನಿಗೆ ಕೊಟ್ಟಿರೋದು ನೋಡಿದ್ರೆ ಅವನ್ ಯಾರೋ ಕಡಕ್ ಗುಂಡಿಗೆ ಇಟ್ಟಿರೋನೇ ಆಗಿರ್ಬೇಕು. ಮತ್ತೆ ಇವನೇನಾದ್ರೂ ಹೋದ್ರೆ ನುಂಗಿ ನೀರ್ ಕುಡಿದು ಬಿಡ್ತಾನೆ. ಲೇ ಚಂದ್ರ, ಹೋಗಿ ಅವನ್ ಯಾರು ಅಂತ ವಿಚಾರಿಸಿ ಕರ್ಕೊಂಬ. ಹೊಸಿ ಬುದ್ಧಿ ಹೇಳ. ಮಾಪಿಗೌಡ್ರೆ ಅಣ್ಣ ನಮಸ್ಕಾರ. ಓಹೋ ನಂಜುಂಡ ಸ್ವಾಮಿ ಬನ್ರಿ. ಬನ್ರಿ ಅಣ್ಣ ಇವನೇ ನಂಜುಂಡ ಸ್ವಾಮಿ. ಯಾರು ಇವನು? ನನ್ ಮಗ. ಬೇಕಾಗಿತ್ತಾ? ಬೇಕಿತ್ತೇನ್ರಿ ಇವನಿಗೆಲ್ಲ? ಇಲ್ಲ ತಿಳಿದೆ ತಪ್ಪು ಮಾಡ್ಬಿಟ್ಟ. ತಪ್ಪಾಯ್ತು ಒಂದ್ ಕೆಳಕ್ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇದುವರೆಗೂ ಒಂದೇ ಒಂದು ಕೇಸಲ್ಲಿ ಎಂಟ್ರಿ ಆಗಿಲ್ಲ ಇವನು. ಹೂನ್ರಪ್ಪ. ಲೇ ಕನ್ನಮ್ಮ, ಒಳ್ಳೆ ಮುದ್ದಾಗಿ ಎಳೆ ಮಗ ಇದ್ದಂಗ ಇದೆಯಾ? ಇದೆಲ್ಲ ಯಾಕೋ ನಿಂಗೆ? ನೋಡು, ಇಲ್ಲಿರೋ ಐಕ್ಳಿಗಳೆಲ್ಲ ಇಬ್ಬಿಬ್ಬರನ್ನ ಎದೆ ಮೇಲೆ ಇಟ್ಕೊಂಡಿರೋರೆ. ಬಿಡ್ತಾರ ನಿನ್ನ? ಚಾಕ್ನ ಮಾಡ್ಕೊಂಡು ತಿರ್ಕೊಂಡ್ಬಿಡ್ತಾರೆ. ಇದೇ ಮೊದಲು ಇದೇ ಕೊನೆ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಗುರ್ರಾಯಿಸಬಾರ್ದು. ಇಲ್ಲ ಗುರೇಶ, ಆವಾಜ್ ಬಿಟ್ರೆ ಎದುರಾಡಬಾರ್ದು. ಹಂಗೆ ಯಾರ ತಂಟೆಗೂ ಬರಕ್ ಹೋಗ್ಬೇಡ, ಗೊತ್ತಾಯ್ತಾ? ಬಾಬಾ, ನಮ್ ಸೀನಂತವಾಗ ಸಮಯ ಕೇಳ್ಕೊ. ಹೋಗಪ್ಪ, ಕೇಳಕೋ ಹೋಗೋ. ಸಾರಿ ನಂಜುಂಡ ಆಣೆ ಯಾರು ಹೊಡಿಬಾರ್ದು. ಹೊಡಿಬಾರ್ದು. ಸಾರಿ ಕೇಳೋದು ಅಲ್ಲಿ. ನೀನ್ ಅಲ್ಲಿಗೆ ಹೋಗ್ತಾ ಇದ್ಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದ್ಯಾ? ಜಸ್ಟ್ ಡೂ ವಾಟ್ ಐ ಸೇ. ಅನಿ, ಏನಾಯ್ತನಿ? ಏನಾಗ್ಬೇಕು? ಲೈಫಲ್ಲಿ ಯಾರ ಮುಂದೆನೂ ತಲೆ ತೆಗ್ಸಿರ್ಲಿಲ್ಲ, ಅಂತದ್ರಲ್ಲ ಥರ್ಡ್ ಕ್ಲಾಸ್ ಕಾಲ್ಗೆ ನನ್ ಮೇಲೆ ನನ್ಗೆ ಅಸಹ್ಯ ಆಗುತ್ತೆ. ಎಲ್ಲ ನಮ್ಮ ಅಪ್ಪನಿಂದಾನೆ. ಏನಾಯ್ತು ನಿಮ್ಮ ಅಪ್ಪನಿಂದ? ಪಾಪ ಅವ್ರಷ್ಟು ಹೇಳಿನು ಒಂಚೂರು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಅವಳು ಯಾವಳು ಡಿಸಿ ತರ ಬಂದ್ ಆರ್ಡರ್ ಮಾಡಿದ ತಕ್ಷಣ ಪ್ಯೂನ್ ತರ ಸಾರಿ ಕೇಳಕ್ ಹೋದೆ. ಈಗೆಲ್ಲ ಆಯ್ತಲ್ಲ, ಮರ್ತ್ಬಿಡು. ಹೂ ಬೈ, ಲೈಫಲ್ಲಿ ಯಾವಾಗ್ಲೂ ಖುಷಿ ವಿಷಯ ಮಾತ್ರ ಗ್ಯಾಪ್ ಇಟ್ಕೊಂಡು ಫೀಲಿಂಗ್ ವಿಷಯ ಫಟಾಫಟ್ ಅಂತ ಮರ್ತು ಬಿಡ್ಬೇಕು. ಅಣ್ಣ, ಮಕ್ಳೆಲ್ಲ ಮನೆಗೆ ಹೋಗ್ಬೇಕು, ಲೇಟ್ ಆಗತ್ತೆ. ಬೇಗ ಬಾ, ಕೇಕ್ ಕಟ್ ಮಾಡು. ಬಾ ಅನಿ, ಇವತ್ ನಿನ್ ಬರ್ತ್ಡೇ ಕಣೋ. ಪ್ಲೀಸ್ ಬಿ ಹ್ಯಾಪಿ, ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ಅಂತವ್ರ ಸಹವಾಸಕ್ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೋ. ರಿಲ್ಯಾಕ್ಸ್ ಆಗು. ದಿವಿ, ಅವ್ನ್ ಫೀಲಿಂಗ್ ಅಲ್ಲಿರೋದು ಆ ಮ್ಯಾಟ್ರಿಗಲ್ಲ, ಪ್ರಿಯಾಂಕಾ ಮೇಡಮ್ ಪತ್ತೆ ಇಲ್ವಲ್ಲ ಅದಕ್ಕೆ. ಉರ್ಸ್ಬೇಡ ಚಿಟ್ಟೆ. ನನ್ ಮೇಲೆ ಆಣೆ ಮಾಡಿ ಹೇಳೋ, ಅದಕ್ಕೆ ತಾನೇ ನೀನ್ ಡಲ್ ಆಗಿರೋದು. ಅಣ್ಣ ಬಾರೋ ಬೇಗ. ಇರೇ, ಪ್ರಿಯಾ ಬಂದ್ಬಿಡ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಬರ್ತಾಳೆ, ಕಾಯ್ತಾ ಇರು. ಬರ್ತೀನಿ ಅಂದ್ಲು ಚಿಟ್ಟೆ. ಕಾಗೆ ಬೈ ಅದು. ಅವಳ 2 ಅವರಿಂದ ನಿನ್ಗೆ ಆರಿಸ್ತಾವಳೆ, ನೀನ್ ನಮ್ಗೆಲ್ಲಾರ್ಗು ಆರಿಸ್ತಾ ಇದ್ಯಾ? ಅನಿ, ಇಷ್ಟು ಜನ ನಿನ್ ಮೇಲಿರೋ ಪ್ರೀತಿಗೋಸ್ಕರ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಸೇರಿದೀವಿ. ಅವಳೊಬ್ಳಿಗೋಸ್ಕರ ಎಲ್ರಿಗೂ ಬೇಜಾರ್ ಮಾಡ್ತಿದ್ಯಾ? ಯಾಕೋ ಪ್ರಪಂಚದಲ್ಲಿ ಅವಳಿಗೆ ಬಿಟ್ಟು ಇನ್ಯಾರಿಗೂ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಹಂಗೇನಿಲ್ಲ ದಿವಿ, ಅವಳು ಫ್ರೆಂಡ್ ಅಲ್ವಾ. ಸರಿ ಇರು, ಇನ್ನೊಂದ್ಸಲ ಫೋನ್ ಮಾಡ್ಬಿಡ್ತೀನಿ. ಲಾಸ್ಟ್ ಕಾಲ್.
Hey baby. Huh? There's a call for you. Who's that? Hello? ಹಲೋ, ಹಾ ನೀ ಎಲ್ಲಿದ್ಯಾ? ಡಿಸ್ಕೋಥೆಕ್ಕಲ್ಲಿದ್ದೀನಿ. ಬರಲ್ವಾ? ಬರ್ತೀನಿ ಚಿನ್ನ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ ಓಕೆ ಓಕೆ, ಪಾರ್ಟಿ ಜಸ್ಟ್ ಸ್ಟಾರ್ಟೆಡ್. ಕಾಲ್ ಯು ಬ್ಯಾಕ್ ಲೇಟರ್. ಓಕೆ ಬಾಯ್. ಬಾಯ್. ಎಲ್ಲಾರು ಕರಿಕಾಗಿ ಆರಿಸಿದ್ರೆ ನಿಮ್ ಹುಡುಗಿ ಕಲರ್ ಕಾಗಿ ಆರಿಸ್ತಾವಳ ಅಲ್ವಾ ನಿಂಗೆ? ಚಿಟ್ಟೆ, ಅನಿ ಪ್ರಿಯಾ ಪ್ರಪೋಸ್ ಮಾಡಿದಾನ? ಇಲ್ಲ. ಅವಳು ಇವನು ಪ್ರಪೋಸ್ ಮಾಡಿದಾಳ? ಇಲ್ಲ. ಮತ್ ಯಾಕೆ ಯಾವಾಗ್ಲೂ ನಿಮ್ ಹುಡುಗಿ ಅಂತ್ಯ? ಸ್ಮೆಲ್ ಗೊತ್ತಾಗಲ್ವಾ? ಓ, ಇವಳು ಉರ್ಕೊಂಡು ಹೋಗೋದ್ ನೋಡಿದ್ರೆ ಯಾಕೋ ಈ ಕಡೆಯಿಂದಾನು ಒಂಥರ ಸ್ಮೆಲ್ ಬರ್ತಾ ಇದೆ. ನನ್ ಮಗನ್ ತಲೆಯಲ್ಲಿ ಏನಾದ್ರೂ ಎರಡು ಸುಳಿ ಇದ್ಯಾ ಚೆಕ್ ಮಾಡ್ಬೇಕು. ಬೈ, ಇದೇ ಕಲ್ ಮೇಲೆ ನಮ್ಮಮ್ಮ ಕುನ್ಸ್ಕೊಂಡ್ ಗ್ರೇಪ್ ವಾಟರ್ ಕುಡಿಸ್ತಾ ಇದ್ದಿದ್ದು ಇನ್ನೂ ಚೆನ್ನಾಗಿ ಗ್ಯಾಪ್ಕ ಐತೆ. ಎಷ್ಟು ಬೇಗ ಬಿಯರ್ ಕುಡಿಯೋ ಎತ್ತರಕ್ಕೆ ಬೆಳೆದ್ಬಿಟ್ವಲ್ಲ ಬೈ. ಬೈ, ಏನೋ ನಿನ್ ಗೋಲ್ಡ್ ಲವ್. ಈ ವಯಸ್ಸಲ್ಲಿ ಹುಡುಗಿರ್ ವಿಷಯಕ್ಕೆ ಟೆನ್ಷನ್ ತಗೋಬೇಡ, ಪಾಗಲ್ ಆಗ್ಬಿಡ್ತ್ಯಾ, ಲೈಫ್ ಹಾಳಾಗೋಗುತ್ತೆ. ಅವಳು ಬಂದಂಗ ಅವಳು ನೋಡು. ಬೈ, ಇನ್ ಡಿಲೇನೇ ಮಾಡಕ್ ಹೋಗ್ಬೇಡ. ಕೋಟಿ ಖರ್ಚಾಗ್ಲಿ ಇವತ್ತೇ ಪ್ರಪೋಸ್ ಮಾಡ್ಬಿಡು, ಇಲ್ಲ ಡೈಲಿ ರೋದ್ ಮೇಲೆ ಗೋಳಾಡ್ಬೇಕಾಗುತ್ತೆ. ನಿನ್ನ ಕೆಟ್ಟ ಮುಖ ನೋಡ್ಕೊಂಡು ನಮ್ಮ ಹ್ಯಾಪಿ ಡೇಸು ಹಾಳಾಗ್ತಾ ಇದೆ. ಬರ್ಲಾ? ಹಾಯ್ ಸಂಡಿ, ಕಮ್. He's my cute lovely friend Ani, and he's Sandy. Hey bro, what's up man? How you doing, huh? Good. It's kind of getting late for me. I'll leave. Okay. Why don't you join us for some parties, man? We're gonna have some fun. You take care. Take it easy. See you, babes. Bye, Take care. take care. ಫುಲ್ ಟಯರ್ಡ್ ಅಪ್ಪ. ಪಾರ್ಟಿ ಎಲ್ ಗೊತ್ತಾ? ಅತಿನಾಸ್ ಏರ್ಪೋರ್ಟ್ ರೋಡಲ್ಲಿ, ಸಿಕ್ಕಾಪಟ್ಟೆ ದೂರ. ಬರಲ್ಲ ಅಂದ್ರೂ ಬಿಡ್ಲಿಲ್ಲ. ಇವರೇ ಕಣೋ ನನ್ ಕಾಂಟೆಸ್ಟ್ಗೆ ಹೆಲ್ಪ್ ಮಾಡ್ತಾ ಇರೋದು. ಹೋಗ್ಲಿಲ್ಲ ಅಂದ್ರೆ ಆಟಿಟ್ಯೂಡ್ ಪ್ರಾಬ್ಲಮ್ ಅಂತ ತಪ್ಪು ತಿಳ್ಕೊತಾರೆ. ಏನೇ ಆಗ್ಲಿ, ಇವತ್ ನೀನ್ ನನ್ ಜೊತೆ ಇರ್ಬೇಕಿತ್ತು. ವೈ? ಇವತ್ತೇನ್ ಸ್ಪೆಷಲ್ ಡೇ ಅಂತ ಮರ್ತೋದಾ? ಇವತ್ತು November 1st, ಕನ್ನಡ ರಾಜ್ಯೋತ್ಸವ. ಆಮೇಲೆ ಐಶ್ವರ್ಯ ಬರ್ಡೇ. ಆಮೇಲೆ ಅಷ್ಟೇ. ಜೊತೆಗ್ ನನ್ ಬರ್ಡೇನೂ ಇತ್ತು. ಸೋ ಸಾರಿ ಚಿನ್ನ. ಓಕೆ, ಈಗಿನ 11:45. ನೀನ್ ಹುಟ್ಟಿದ ದಿನದ ಲಾಸ್ಟ್ 15 minutes ನಾನು ನಿನ್ ಜೊತೆನೆ ಇರ್ತೀನಿ. ಓಕೆ? ಖುಷ್? ಯಾಕ್ ಕೋಪ? ನಗೋ. ಓ ಏನಪ್ಪಾ, ಇಷ್ಟು ವರ್ಷದ ಬೆಸ್ಟ್ ಫ್ರೆಂಡು ನನ್ ಬರ್ತಡೇನೆ ಮರ್ತಿದ್ದಾಳೆ ಅಂತ ಫೀಲ್ ಆಗ್ತಾ ಇದ್ಯಾ? ಜಂಬೋ, ನಿನ್ ಬರ್ತಡೇ ಮರೆಯೋಷ್ಟು ಬ್ಯಾಡ್ ಫ್ರೆಂಡಾ ನಾನು? ಬಾ ಕೂತ್ಕೋ. ಎಲ್ಲಿ ಕಣ್ಮುಚ್ಚು. ಯಾಕೆ? ಮುಚ್ಚು ಮುಚ್ಚು ಹೇಳ್ತೀನಿ. ಕಣ್ಬಿಡು, ನೋಡು. ಆಹಾ, ಮುಖ ನೋಡು. ಇಷ್ಟ ರಾತ್ರಿಲೂ ಸನ್ಫ್ಲವರ್ ತರ ಅರಳ್ಬಿಡ್ತು. ಉಫ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್. ಹ್ಯಾಪಿ ಬರ್ತ್ಡೇ ಟು ಯು. Many happy returns of the day. God bless you. Love you, Chinna. ಪ್ರಿಯಾ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. Ani, I'm really tired. Fully tired ಕಣೋ. I need rest. ಏನೇ ಇದ್ರೂ ಬೆಳಗ್ಗೆ ಮಾತಾಡೋಣ, ಓಕೆ? ಈಗ ನಿನ್ ಗರ್ಲ್ ಫ್ರೆಂಡ್ ನ ಕನಸು ಕರೆಸ್ಕೋ, ಡ್ಯುಯೆಟ್ ಹಾಡು, ಎಂಜಾಯ್ ಮಾಡು, ಹ್ಯಾಪಿಯಾಗಿ ಮಲ್ಕೋ. ಓಕೆ ಬಾಯ್, ಗುಡ್ ನೈಟ್.